my dear students, computer science ಒಂದು ಸಬ್ಜೆಕ್ಟ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾದು ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಅಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ಸ್. ಕೋಡ್ ಈಸ್ 25 CS11. My dear students, model questions papers 1 part A. ಪ್ರತಿಯೊಂದು ಕ್ವಶನ್ಸ್ ಪೇಪರ್ಸ್ನಲ್ಲಿ ಒಂದು 4 ಪಾರ್ಟ್ಸ್ ಇರ್ತವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ. ಪಾರ್ಟ್ ಎ ನಲ್ಲಿ 2 ಕ್ವಶನ್ಸ್ ಕೇಳಲಾಗುತ್ತದೆ. 2 ಕ್ವಶನ್ಸ್ನಲ್ಲಿ ಒಂದು MCQs 15 ಕ್ವಶನ್ಸ್ ಇರ್ತವೆ. ಆಲ್ ಆರ್ ಕಂಪಲ್ಸರಿ, ದೇರ್ ಇಸ್ ನೋ ಚಾಯ್ಸ್. ದ ಕ್ವಶನ್ ಇಟ್ ಸೆಲ್ಫ್ ಇಸ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಆನ್ಸರ್ಸ್ ವಿಲ್ ಗಿವನ್. ಸೊ ದ ಸೆಕೆಂಡ್ ಕ್ವಶನ್ಸ್ ಏನಿರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್. ಆ ಫಿಲ್ ಇನ್ ದ ಬ್ಲಾಂಕ್ಸ್ದು ಆನ್ಸರ್ಸ್ವನ್ನು ಅದು ಬ್ರಾಕೆಟ್ನಲ್ಲಿ ಅದು ಕೊಟ್ಟಿರ್ತಾರೆ. ಅದು ಯಾವ ಕ್ವಶನ್ಸ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅದು ನೀವು ಅಲ್ಲೇ ಫಿಲಪ್ ಮಾಡಬೇಕಾಗಿದೆ. ಅದು 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಸೊ ಹೀಗಾಗಿ ನಿಮಗೆ ಕ್ವಶನ್ ಪಾರ್ಟ್ ಎಲಿಂದ 20 ಮಾರ್ಕ್ಸ್ ಬರಲಿಕ್ಕೆ ಇದೆ. ಪಾರ್ಟ್ ಬಿ 2 ಮಾರ್ಕ್ಸಿಂದ ಕ್ವಶನ್ಸ್, ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್ಸ್, ಪಾರ್ಟ್ ಡಿ ನಲ್ಲಿ ಸೆಕ್ಷನ್ 1 5 ಮಾರ್ಕ್ಸ್ ಕ್ವಶನ್ಸ್, ಸೆಕ್ಷನ್ 2 10 marks questions. Total 100 marks. Time is 3 hours. Yes, let us move to the first question. Yes, my dear students, nodi ille which of the following is a binary number anta kelta idane. Okay, to save your time, I am little bit fast in this. This is the one, because the by andre 2 number system, this contains only zeros and ones. So ಇಲ್ಲಿ zeros and ones ಇದ್ದಿದ್ದು ಇದು ಮಾತ್ರ ಇದೆ. So hence this is a binary number. Okay, yes my dear students, the next question is, the truth table of NOT gate has how many inputs? Truth table of NOT gate, so how many inputs? 1 input, 1 output irutte. So this is the answer. The next question is, my dear student, ASCII stands for, ASCII ಅಂತ ಕರಿತೀವಿ, ASCII. ಸೊ ದಿಸ್ ಇಸ್ ಇದು ಬಹಳಷ್ಟು ಸಲ ಸ್ಟ್ಯಾಂಡ್ಸ್ ಫಾರ್ ಅಂತ ಕ್ವಶನ್ಸ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಬಹಳಷ್ಟು ಸಲ ಬಂದಿದೆ ಇದಕ್ಕಿಂತ ಹಿಂದಿಂದು ಕರಿಕ್ಯುಲಮ್ನಲ್ಲಿ. ಓಕೆ, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ದಿಸ್ ಇಸ್ ದ ಆನ್ಸರ್. ಸೊ ದಿಸ್ ಈಸ್ ಎ ಎನ್ಕೋಡಿಂಗ್ ಸ್ಕೀಮ್. ಓಕೆ, ಎನ್ಕೋಡಿಂಗ್ ಸ್ಕೀಮ್ ಇದು ಆಗಿರುತ್ತೆ. ASCII ಎನ್ಕೋಡಿಂಗ್ ಸ್ಕೀಮ್ ಇದೆ. ಸೊ ಇದರಲ್ಲಿ ಇಂಗ್ಲಿಷ್ ಅಲ್ಫಾಬೆಟ್ಸ್ ಮಾತ್ರ ಇರುತ್ತೆ, ಬೇರೆ ಲ್ಯಾಂಗ್ವೇಜ್ಗೆ ಇಲ್ಲ ಅವಕಾಶ ಇಲ್ಲ. ಇಂಡಿಯನ್ ಸ್ಕ್ರಿಪ್ಟ್, ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ವಿಚ್ ಕವರ್ಸ್ ದ ಮ್ಯಾಕ್ಸಿಮಮ್ ಇಂಡಿಯನ್ ಲ್ಯಾಂಗ್ವೇಜಸ್. ಅದು ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ದೇರ್ ಆರ್ ಸೋ ಮೆನಿ ಇಂಡಿಯನ್ ಲ್ಯಾಂಗ್ವೇಜಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್. ಇನ್ನೊಂದು ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ಯೂನಿಕೋಡ್ ವಿಚ್ ಕವರ್ಸ್ ದ ಮ್ಯಾಕ್ಸಿಮಮ್ ಪಾಪ್ಯುಲರ್ಲಿ ನೋನ್ ವರ್ಲ್ಡ್ ಲ್ಯಾಂಗ್ವೇಜಸ್. ಇದರಲ್ಲಿ ಬಂದಿದೆ. ಯೂನಿಕೋಡ್ 8 ಇದೆ, ಯೂನಿಕೋಡ್ 16 ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಇನ್ವರ್ಸಲ್ ಗೇಟ್? ಇದರಲ್ಲಿ ಇನ್ವರ್ಸಲ್ ಗೇಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೆಯದು ಮೈ ಡಿಯರ್ ಸ್ಟೂಡೆಂಟ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇನ್ವರ್ಸಲ್ ಗೇಟ್. ಇನ್ವರ್ಸಲ್ ಗೇಟ್ ಅಂದರೆ ಏನು? ಸೊ ಅದು ನ್ಯಾಂಡ್ ಇನ್ವರ್ಸಲ್ ಗೇಟ್ ಆ್ಯಂಡ್ ನಾರ್ ಈಸ್ ಆಲ್ಸೋ ಇನ್ವರ್ಸಲ್ ಗೇಟ್. ಎರಡೂ ಗೇಟ್ ನಾವು ಯೂಸ್ ಮಾಡಿಕೊಂಡು ಬೇರೆ ಬೇರೆ ನಾವು ಬೇಸಿಕ್ ಲಾಜಿಕ್ ಗೇಟ್ ಫಂಕ್ಷನ್ಸನ್ನು ಜನರೇಟ್ ಮಾಡ್ಬೋದು. ಇದಕ್ಕೆ ಇನ್ವರ್ಸಲ್ ಗೇಟ್ಸ್ ಅಂತ ಕರೆಯಲಾಗುತ್ತೆ. ಇಲ್ಲೇ ಆನ್ಸರ್ ಈಸ್ ದ ನ್ಯಾಂಡ್. ನಾರ್ ಕೊಟ್ಟಿಲ್ಲ, ನ್ಯಾಂಡ್ ಕೊಟ್ಟಿದ್ದಾನೆ. ನ್ಯಾಂಡ್ ಈಸ್ ದಿ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್. Okay? So the next question is, the output of full subtractor is, full subtractorದು ಔಟ್ಪುಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಡಿಫರೆನ್ಸ್ ಆ್ಯಂಡ್ ಬಾರೋ ಮೈ ಡಿಯರ್. ಓಕೆ, ಸೊ ಡಿಫರೆನ್ಸ್ ಆ್ಯಂಡ್ ಬಾರೋ ಇಸ್ ದಿ ರೈಟ್ ಆನ್ಸರ್. ಓಕೆ, the next question is, T flip-flop is also called as, T ಅಂದರೆ my dear students ನೋಡಿ ಇಲ್ಲಿ T ಅಂದರೆ, so this indicates delay flip-flop. Okay, so D stands for delay flip-flop.
T flip flop andre toggle flip flop. Okay, SR flip flop andre set reset flip flop. JK flip flop andre, so this is just, it is an English alphabets, nothing. So this does not have any meaning, my dear student. The next question is, the main memory communicates directly with the main memory ಯಾರ ಜೊತೆಗೆ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡುತ್ತೆ? ಮಾನಿಟರ್ ನೋ, ಕೀಬೋರ್ಡ್ ನೋ, CPU yes, hard disk no. CPU is the right answer. So the next question ನೋಡಿ ಯಾವುದಿದೆ? The register holds the address of the next instruction is, the register which holds the address of the next instruction is ಯಾವುದು, my dear student? Program counter. So this is the register which holds the address of the next instruction to be executed. ಇದಕ್ಕೆ ಫುಲ್ ಫಾರ್ಮ್ ಏನಪ್ಪ ಇದ್ರದ್ದು ಅಂದರೆ ಪ್ರೋಗ್ರಾಮ್ ಕೌಂಟರ್. ಇದಕ್ಕೆ ಇನ್ನೊಂದು ಹೆಸರು ಬರುತ್ತೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ಸ್ಟ್ರಕ್ಷನ್ ಪಾಯಿಂಟರ್ ಅಂತಲೂ ಕರೀತೀವಿ. ಇನ್ಸ್ಟ್ರಕ್ಷನ್ ಪಾಯಿಂಟರ್, ಇನ್ ಶಾರ್ಟ್ IP ಅಂತ ಕರಿತೀವಿ. ಪ್ರೋಗ್ರಾಮ್ ಕೌಂಟರ್ PC ಅಂತಲೂ ಕರಿತೀವಿ. ಓಕೆ, ಸೊ ಬೋತ್ ಹ್ಯಾಸ್ ಗಾಟ್ ದ ಸೇಮ್ ಮೀನಿಂಗ್. ಇದು ಇಂಟೆಲ್ದು 8086 ಮೈಕ್ರೋ ಪ್ರೊಸೆಸರ್ನಲ್ಲಿ IP ಅಂತ ಕರೆಯಲಾಗಿದೆ. ಬೇರೆ ಮೈಕ್ರೋ ಕಂಟ್ರೋಲರ್ ಮೈಕ್ರೋ ಪ್ರೊಸೆಸರ್ಸ್ನಲ್ಲಿ ಇದು PC ಅಂತ ಕರೆಯಲಾಗಿದೆ. Next, USB stands for Universal Serial Bus. There are serial communications, there are parallel communications. ಇದು ಒಂದು serial communication bus ಆಗಿದೆ. Which of the following connects internal components of the computer? Internal components of the computer ಯಾವ ಮುಖಾಂತರ ಕನೆಕ್ಟ್ ಮಾಡಲಾಗುತ್ತದೆ? Compiler, bus, ROM, SSD. The bus is the correct answer. Bus andre, so this is nothing but it is a conductor. It is a path to communicate, to transfer, to receive any data. Okay, it is a wire anta helabodu. Bus. Okay, yes, my dear student. So the next question is, what is the difference between NAND and NOR gates? NAND and NOR gates both are universal gates. ಆಗಲೇ ನಾವು ಚರ್ಚೆ ಮಾಡಿದ್ದೀವಿ. ಯಾವುದರಿಂದ ಬರುತ್ತೆ? NAND ಇನ್ವರ್ಸ್ ಆ್ಯಂಡ್ NOR ಇನ್ವರ್ಸ್ ಆರ್. ಆರ್ಗೆ ಕಾಂಪ್ಲಿಮೆಂಟ್ ಮಾಡಿದರೆ NOR ಆಗುತ್ತೆ, ಆ್ಯಂಡ್ಗೆ ಕಾಂಪ್ಲಿಮೆಂಟ್ ಮಾಡಿದರೆ NAND ಆಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, a shift register moves data randomly, parallel only, bit by bit, in analog form. ಯಾವುದು ಬಿಟ್ ಬೈ ಬಿಟ್ ಶಿಫ್ಟಿಂಗ್ ಆಗುತ್ತೆ? ಪ್ಯಾರಲಲ್ ಶಿಫ್ಟಿಂಗ್, ಸೀರಿಯಲ್ ಶಿಫ್ಟಿಂಗ್, ಪ್ಯಾರಲಲ್ ಇನ್, ಸೀರಿಯಲ್ ಔಟ್, ಪ್ಯಾರಲಲ್ ಇನ್, ಪ್ಯಾರಲಲ್ ಔಟ್, ಸೀರಿಯಲ್ ಇನ್, ಸೀರಿಯಲ್ ಔಟ್. ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್ಸ್ ಆರ್ ದೇರ್. Why is binary number system used in digital systems? Digital systems ನಲ್ಲಿ binary number system ಯಾಕೆ ಯೂಸ್ ಮಾಡ್ತೀವಿ? It is easy to understand for humans, but it is difficult. Not the correct answer. It reduces memory usage. No. It can be represented using on and off state. Yes, my dear students. So this is the right answer. Okay. Hope that this is clear. So the next question is, you want to simulate a circuit that counts from 0 to 7 repeatedly. Which circuit should be used? ಯಾವ ಸರ್ಕ್ಯೂಟ್ ಅನ್ನು ಯೂಸ್ ಮಾಡ್ತೀವಿ ನಾವು 0 to 7 ರಿಪೀಟೆಡ್ಲಿ ಕೌಂಟ್ ಮಾಡಲಿಕ್ಕೆ? ಸಿಂಕ್ರೋನಸ್ ಕೌಂಟರ್. There are two types of counters, asynchronous, synchronous. ಅದರಲ್ಲಿ ಸಿಂಕ್ರೋನಸ್ ಕೌಂಟರ್ ಇದು ಆಗಿರುತ್ತೆ. Okay. So the next question is, you need to invert a signal before sending it to microcontroller. Which logic gate is appropriate? Invert ಮಾಡಲಿಕ್ಕೆ ಯಾವ ಲಾಜಿಕ್ ಗೇಟ್ ಬೇಕಾಗುತ್ತೆ, ಮೈ ಡಿಯರ್ ಸ್ಟೂಡೆಂಟ್ಸ್? ನಾಟ್ ಗೇಟ್ ಬೇಕಾಗುತ್ತೆ.
So invert the logic. Okay, so not logic gate is required to invert a signal before sending it to the microcontroller. Okay, yes, hope that this is clear. The next question is fill in the blanks. Question number 2 of part A. ಇಲ್ಲೇ ಆನ್ಸರ್ಸ್ ಅನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. 1 ಔಟ್ಪುಟ್, ಕರೆಂಟ್, ರಿಯಲ್ ನಂಬರ್ಸ್ ಔಟ್ಪುಟ್ಸ್. ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ ಇಲ್ಲಿ. ಓಕೆ, ಕಷ್ಟದ ಕೆಲಸ ಅಲ್ಲ. ಜಸ್ಟ್ ಯು ಹ್ಯಾವ್ ಟು ರಿಕಗ್ನೈಸ್, ಯು ಹ್ಯಾವ್ ಟು ಐಡೆಂಟಿಫೈ ದ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್. ಫ್ಲೋಟಿಂಗ್ ಪಾಯಿಂಟ್ ರೆಪ್ರೆಸೆಂಟೇಷನ್ ಇಸ್ ಯೂಸ್ ಟು ಸ್ಟೋರ್ ಯಾವುದು? ರಿಯಲ್ ನಂಬರ್ಸ್. ಸೊ ದಿಸ್ ಇಸ್ ದ ಒನ್ ಮೈ ಡಿಯರ್. This is answer number 1. Okay, yes. So the next question is, the truth table of logic gate shows all possible combinations of inputs and their corresponding outputs. Corresponding outputs. ಎಲ್ಲಿದೆ? ಕರೆಸ್ಪಾಂಡಿಂಗ್ ಔಟ್ ನೋಡಿ, ಇಲ್ಲಿ ಬಹಳ ಸೆನ್ಸಿಟಿವ್ ಇದೆ. ಔಟ್ಪುಟ್ಸ್ ಇದೆ, ಔಟ್ಪುಟ್ ಇದೆ, ಅದರಲ್ಲಿ ಇನ್ಪುಟ್ಸ್ ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಇನ್ಪುಟ್ಸ್ ಅಂತ ಕೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಪ್ಲೂರಲ್ ನಲ್ಲಿ ಔಟ್ಪುಟ್ಸ್ ಅಂತ ಬರೀಬೇಕು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಏನ್ ಹೇಳುತ್ತೆ ನೋಡಿ. ಎ ಫ್ಲಿಪ್ ಫ್ಲಾಪ್ ಸ್ಟೋರ್ಸ್ ಡ್ಯಾಶ್ ಬಿಟ್ ಆಫ್ ಡೇಟಾ. Flip-flop stores dash bits of data is to 1 bit of data. Okay, this is the answer, my dear student. 1 bit. Flip-flop is sometimes called as 1 bit storage element anta karitivi ನಾವು. ಏನಂತ ಕರಿತೀವಿ? ಸ್ಟೋರೇಜ್ ಎಲಿಮೆಂಟ್ ಅಂತ ಕರಿತೀವಿ. 1 bit storage element. 1 is the answer. The next question is, the instruction register IR holds the current instruction. Current instruction. ಯಾವ ಇನ್ಸ್ಟ್ರಕ್ಷನ್ಸ್ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿದೆ, that is going to be stored IR. A printer is categorized as output device. Output device. ನೋಡಿ, ಇಲ್ಲಿ ಡಿವೈಸ್ ಸಿಂಗುಲರ್ ಇದೆ, ಔಟ್ಪುಟ್ ಇಸ್ ಎ ಸಿಂಗುಲರ್ ಇದೆ. ಓಕೆ, ಔಟ್ಪುಟ್ಸ್ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ಅ ವೆರಿ ಮ್ಯಾಜಿಕ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಆನ್ಸರ್ಸ್ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದರೆ ಓಕೆ, ಮ್ಯಾಜಿಕ್ ಇದೆ ನೋಡಿ. ಯು ಹ್ಯಾವ್ ಟು ಐಡೆಂಟಿಫೈ ದ ಕರೆಕ್ಟ್ ಆನ್ಸರ್ಸ್. ಓಕೆ, ಇಲ್ಲಿ ಔಟ್ಪುಟ್ಸ್, ಇಲ್ಲಿ ಇನ್ಪುಟ್ಸ್, ಔಟ್ಪುಟ್ಸ್ ಆಗಿದೆ, ಅಲ್ಲೇ ಔಟ್ಪುಟ್, ಕರೆಂಟ್, ಈ ಥರ ಇದೆ. ಓಕೆ, yes my dear students, this completes part A. ಈ ಪಾರ್ಟ್ ಬಿ ನು ಬಹಳ ಸಿಂಪಲ್ ಇದೆ. Yes my dear students, part B, answer any 5 questions out of 8 questions. Each carries 2 marks, 5 2s are 10 marks. ಪಾರ್ಟ್ ಬಿ ಲಿಂದ ನಿಮಗೆ 10 ಮಾರ್ಕ್ಸ್ ಬರಲಿಕ್ಕೆ ಇದೆ. ಓಕೆ, ಎಸ್. ಏನು ಹೇಳ್ತಾ ನೋಡಿ, convert the hexadecimal number to its binary equivalent. It's too easy ಇದೆ ನೋಡಿ, damn easy ಇದೆ ನೋಡಿ my dear. ಇದು 2 ಬೈನರಿಗೆ ಕಾಂಬಿನೇಷನ್ಸ್, ಎ ಗ್ರೂಪ್ ಆಫ್ 4 ಬೈನರಿ ನಂಬರ್ಸ್. ಯಾವ ಥರ ಮಾಡ್ತೀವಿ ನಾವು ಅಂದರೆ 0 0 1 0 4 ಬಿಟ್ಸ್ನಲ್ಲಿ ಅರೇಂಜ್ ಮಾಡ್ತೀವಿ. ಸೊ ಇದು ಕೂಡ 4 ಬಿಟ್ಸ್ನಲ್ಲಿ ಅರೇಂಜ್ ಮಾಡಬೇಕು. ಸೊ ದಿಸ್ ಈಸ್ 1 0 1 0. So this is nothing but it is a binary format. 2 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, yes, this is the trick which you can use here. The next is, state the base value of each of the following number systems. Base value. ಬೇಸ್ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ರಾಡಿಕ್ಸ್ ಆಫ್ ಎ ನಂಬರ್ ಸಿಸ್ಟಮ್ ಅಂತಲೂ ಹೇಳ್ತೀವಿ ನಾವು. ರಾಡಿಕ್ಸ್ ಆರ್ ಬೇಸ್ ಆಫ್ ಎ ನಂಬರ್ ಸಿಸ್ಟಮ್. ಓಕೆ, ಇದು ಬೈನರಿಗೆ ಯಾವುದು
2, octal ಬೈ ಅಂದರೆ 2, octa ಅಂದರೆ 8, deci ಅಂದರೆ 10, hexa ಅಂದರೆ 6, deci ಅಂದರೆ 10. So 10 plus 6, 6 plus 10, 16 base. So these are the answers. You can write it in a systematic way. Okay. State any two Boolean laws in a circuit simplifications. ಟೂ ಬೂಲಿಯನ್ ಲಾಸ್ ಅಂತಾನೆ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ನಾನು ಇಲ್ಲಿ ನಿಮಗೆ 6 to 7 ಕೊಟ್ಟಿದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ವಿಚ್ ಒನ್ ಯು ಫೀಲ್ ಇಟ್ ಈಸಿ ಟು ರೈಟ್, ಜಸ್ಟ್ ಪಿಕ್ ಇಟ್. ಓಕೆ, ಐಡೆಂಟಿಟಿ ಲಾಸ್ ಅಂದರೆ ಎ ಜೊತೆಗೆ ಏನೆಲ್ಲ ನೀವು ಸೇರಿಸಿದರೆ ಅದು ಮತ್ತೆ ಎ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, 0. ಎ ಜೊತೆಗೆ ಏನು ಮಲ್ಟಿಪ್ಲೈ ಮಾಡಿದರೆ ಅಗೇನ್ ದ ಸೇಮ್ ಕಂಟೆಂಟ್ಸ್ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ಇಟ್ ದಿಸ್ ಆಸ್ 1, ಎ ಇಂಟು 1. ಸೊ ದಿಸ್ ಇಸ್ ದ ಐಡೆಂಟಿಟಿ ಲಾ. ನಲ್ ಲಾ, ಡಾಮಿನೆನ್ಸ್ ಲಾಸ್ ಅಂದರೆ ಎ ಜೊತೆಗೆ 1 ಕೂಡಿಸಿದರೆ 1 ಬರುತ್ತೆ, ಎ ಜೊತೆಗೆ 0ಲಿಂದ ಮಲ್ಟಿಪ್ಲೈ ಮಾಡಿದರೆ 0 ಬರುತ್ತೆ. ಇದು 2 ಲಾಸ್ ಬರೆದು ಬಿಟ್ಟರೆ ಸಾಕು. ಇಲ್ಲ ನಾನು ಬೇರೆ ಬೇರೆ ಲಾಸು ಕೂಡ ಬರೆದಿದ್ದೀನಿ. ಓಕೆ, ಸೊ ಸಪೋಸ್ 3, 4, 5 ಮಾರ್ಕ್ಸ್ಗೆ 5 ಲಾಸ್ ಅಂತ ಕೇಳಿದಾಗೂ ಈಸಿ ಆಗಲಿ ಅಂತ ಹೇಳಿ ಬರ್ತಿದ್ದೀನಿ ಮೈ ಡಿಯರ್ ಸ್ಟೂಡೆಂಟ್. ಲಿಸ್ಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಸಿಕ್ವೆನ್ಷಿಯಲ್ ಸರ್ಕಿಟ್ಸ್. Sequential circuits, flip-flop is a sequential circuit, latches is a sequential circuit, registers are a sequential circuits, but here it has been asked you to do the 2 examples. 2 examples ಮಾತ್ರ ಕೊಡ್ರಿ ಅಂತ ಹೇಳಿದಾನೆ. So this one and this one ಕೊಟ್ರೆ ಸಾಕು. Flip-flops, basic memory elements used to store 1 bit storage element. SR flip-flop, D flip-flop, JK flip-flop, T flip-flop, ಇನ್ನೊಂದು JK ಮಾಸ್ಟರ್ ಸ್ಲೇವ್ ಫ್ಲಿಪ್-ಫ್ಲಾಪ್, ಇದು ಕೂಡ ಇದೆ. ಲ್ಯಾಚಸ್ನಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್, ಸಿಂಪ್ಲರ್ ಮೆಮೊರಿ ಎಲಿಮೆಂಟ್ಸ್, ಲೆವೆಲ್ ಟ್ರಿಗರ್ಡ್, SR ಲ್ಯಾಚ್ ಇದೆ, D ಲ್ಯಾಚ್ ಇದೆ. ಓಕೆ, ಸೊ ಅದೇ ರೀತಿ ರಿಜಿಸ್ಟರ್ ಈಸ್ ಆಲ್ಸೋ ಎ ಸೀಕ್ವೆನ್ಷಿಯಲ್ ಸರ್ಕಿಟ್. ಗ್ರೂಪ್ ಆಫ್ ಫ್ಲಿಪ್-ಫ್ಲಾಪ್ಸ್ ಯೂಸ್ ಟು ಸ್ಟೋರ್ multi-bit data. Shift registers, parallel load registers are the examples. Counter registers, counters, sequential circuits that count pulses, binary counter, up counter, down counter, ring counter, Johnson counters. Finite state machines, FSM ಅಂತ ಹೇಳಿ in short ಕರೀತೀವಿ, used for control logic with defined states, mainly machines, Moore machines. 6.1 memory units used in CPUs and digital devices. RAM, random access memory, read-only memory. These are the examples of memory units. Clocks and timers are also the sequential circuits, generate timed pulses in the digital systems. ಇಲ್ಲಿ ನಾನು 7 ಕೊಟ್ಟಿದ್ದೀನಿ. Out of 7 you need to write only two my dear students, because it is asked you to write 2. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ನೋಡಿ, ವಾಟ್ ಈಸ್ ದಿ ಫಂಕ್ಷನ್ ಆಫ್ ದ ಕಂಟ್ರೋಲ್ ಯೂನಿಟ್ ಇನ್ ಎ ಕಂಪ್ಯೂಟರ್. ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಯೂನಿಟ್ ಏನು ಫಂಕ್ಷನ್, ಏನು ಕೆಲಸ ಇದೆ? ದ ಕಂಟ್ರೋಲ್ ಯೂನಿಟ್ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಕಂಟ್ರೋಲ್ ಯೂನಿಟ್ ಇರುತ್ತೆ, ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಿಸ್ ಪರ್ಫಾರ್ಮ್ಸ್ ಅರಿಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್. ಕಂಟ್ರೋಲ್ ಯೂನಿಟ್ ಇದ್ರದ್ದು ಕೆಲಸ ಏನಿದೆ ನೋಡಿ. ಕಂಟ್ರೋಲ್ ಯೂನಿಟ್ ಇಸ್ ದ ಕೀ ಕಂಪೋನೆಂಟ್ ಆಫ್ ದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU ನಲ್ಲಿ ಇದು 2 ಡಿಫ್ರೆಂಟ್ ಯೂನಿಟ್ಸ್ ಇರ್ತವೆ. ಓಕೆ, ಸೊ ಇದ್ರದ್ದು ಮೇನ್ ಫಂಕ್ಷನ್ ಏನಂದರೆ ಇಟ್ ಈಸ್ ಟು ಡೈರೆಕ್ಟ್ ಆ್ಯಂಡ್ ಕೋಆರ್ಡಿನೇಟ್ ಆಲ್ ಆಕ್ಟಿವಿಟೀಸ್ ವಿದಿನ್ ದಿ ಕಂಪ್ಯೂಟರ್ ಸಿಸ್ಟಮ್. ಮೇನ್ ಫಂಕ್ಷನ್ ಏನಪ್ಪ ಇದ್ರದ್ದು ಅಂದರೆ ಇನ್ಸ್ಟ್ರಕ್ಷನ್ ಫೆಚ್ಚಿಂಗ್, ಇನ್ಸ್ಟ್ರಕ್ಷನ್ಸನ್ನು ತೆಗೆದುಕೊಂಡು ಬರುವ ಕೆಲಸ, ಇನ್ಸ್ಟ್ರಕ್ಷನ್ಸ್ ಡಿಕೋಡಿಂಗ್ ಮಾಡೋದು, ಕಂಟ್ರೋಲ್ ಸಿಗ್ನಲ್ ಜನರೇಷನ್ಸ್, ಡೇಟಾ ಫ್ಲೋ ಕೋಆರ್ಡಿನೇಷನ್ಸ್. ಬಟ್ ಯು ನೀಡ್ ನಾಟ್ ಟು ರೈಟ್ ಆಲ್ ದೀಸ್ ಡೀಟೇಲ್ಸ್. ಓನ್ಲಿ 2 ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀವು ಬರೆದ್ರೆ ಸಾಕು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ, ಸ್ಟೇಟ್ ದಿ ಫಂಕ್ಷನ್ ಆಫ್ ದಿ ಅಡ್ರೆಸ್ ಬಸ್. ಅಡ್ರೆಸ್ ಬಸ್ದು ಫಂಕ್ಷನ್ ಏನಿದೆ,
Bus andre it is a communication path, it is a communication channel, it is the conductor which carries the information. Okay, ಅದಕ್ಕೆ ಬಸ್ ಅಂತ ಹೇಳ್ತೀವಿ. ಬಸ್ ಎಷ್ಟು ಟೈಪ್ಸ್ ಇದಾವೆ ಅಂದರೆ ಅದು ಅಡ್ರೆಸ್ ಬಸ್ ಆಗಿರ್ಬೋದು, ವಿಚ್ ಕ್ಯಾರೀಸ್ ದಿ ಅಡ್ರೆಸಸ್, ಯುನಿಕ್ ಐಡೆಂಟಿಫಿಕೇಶನ್ ಆಫ್ ಅ ಡೇಟಾ, ಅದು ಡೇಟಾ ತಗೊಂಡು ಹೋಗಿದ್ರೆ ಡೇಟಾ ಬಸ್ ಅಂತ ಕರಿತೀವಿ, ಅದು ಕಂಟ್ರೋಲ್ ಮಾಡಿದರೆ ಕಂಟ್ರೋಲ್ ಬಸ್ ಅಂತ ಕರಿತೀವಿ. ದೇರ್ ಆರ್ 3 ಟೈಪ್ಸ್ ಆಫ್ ಬಸ್ಸಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅಡ್ರೆಸ್ ಬಗ್ಗೆ ಕೇಳ್ತಾ ಇದ್ದಾನೆ. ದ ಅಡ್ರೆಸ್ ಬಸ್ ಇಸ್ ಎ ಗ್ರೂಪ್ ಆಫ್ ವೈರ್ಸ್, ಗ್ರೂಪ್ ಆಫ್ ಲೈನ್ಸ್ used to carry memory addresses from the CPU to other components like RAM, ROM or IO device. Either the main function to specify the memory location addresses where data is to be read from or written to. ಬರಿಬೇಕಾಗಿದೆ ಅಥವಾ ರೀಡ್ ಮಾಡಬೇಕಾಗಿದೆ, ರೈಟ್ ಆರ್ ರೀಡ್, ಅದು ಯಾರು ಮಾಡ್ತಾರೆ? ಬೈ ದಿ ಕಂಟ್ರೋಲ್ ಬಸ್, ಕಂಟ್ರೋಲ್ ಯೂನಿಟ್ಲಿಂದ ಆ ಕೆಲಸವನ್ನು ಪರ್ಫಾರ್ಮ್ ಆಗುತ್ತೆ. Examples ನೋಡಿ, if the CPU wants to read the data from the memory locations 1050, it sends this address to the address bus to the memory unit. Okay? So ಈ ತರ ಇರುತ್ತೆ my dear students. Next question ಏನು ಹೇಳ್ತಾ ಇದೆ? Name any 2 types of memory used in typical computer. Computer ನಲ್ಲಿ there are 2 types, broadly classified into 2 types my dear students. ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ, ಇನ್ನೊಂದು ಟೆಂಪರರಿ ಮೆಮೊರಿ, ಪರ್ಮನೆಂಟ್ ಮೆಮೊರಿ. ಓಕೆ, ಸೊ ಈ ಥರ ಬೇರೆ ಬೇರೆ ಹೆಸರು ಕೂಡ ನಾವು ಕೊಡ್ತೀವಿ. ಈಗ 2 types ಆಫ್ ಮೆಮೊರಿ ಯೂಸ್ ಇನ್ ಟೈಪಿಕಲ್ ಕಂಪ್ಯೂಟರ್ ಅಂದಾಗ ಅದು ಪ್ರೈಮರಿ ಮೆಮೊರಿನಲ್ಲೇ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರೀಸ್ ಇರ್ತವೆ. ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ರೀಡೇಬಲ್ ಆಸ್ ವೆಲ್ ಆಸ್ ದ ರೈಟೇಬಲ್. ಸೊ ಇನ್ನೊಂದು only readable, read only memory. So this is a non-volatile and this RAM is a volatile. Volatile means when there is a power, the content will be retains as it is. If there is a shutdown in the power, cut down in the power, if there is a power shutdown, so then all the data which is stored in the random access memory gets volatile. ಹೋಗ್ಬಿಡುತ್ತೆ, ಅದು ಪವರ್ ಹೋದ ತಕ್ಷಣ ಹೋಗ್ಬಿಡುತ್ತೆ. ಅದಕ್ಕೆ ನಾವು ವೋಲೆಟೈಲ್ ಅಂತ ಹೇಳ್ತೀವಿ. ಇಲ್ಲಿ ಪವರ್ ಹೋದರೂ ಕೂಡ ಹೋಗುವುದಿಲ್ಲ, ಅದಕ್ಕೆ ನಾವು ನಾನ್ ವೋಲೆಟೈಲ್ ಅಂತ ಕರಿತೀವಿ. ಓಕೆ, ಸೊ ಇದು ರಾಮ್ನಲ್ಲಿ ಏನಿರುತ್ತೆ ಅಂದರೆ ಫರ್ಮ್ ವೇರ್ ಇರುತ್ತೆ. ಫರ್ಮ್ ವೇರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸಾಫ್ಟ್ವೇರ್ embedded on the hardware. It is a permanent instructions from the manufacturers. So this is the answer, my dear. The next question, my dear student. List any 2 commonly used I/O ports. Input output ports. USB port, universal serial bus port, used to connect devices like keyboard, mouse, pen drives, printers. Input output devices ಏನದವಲ್ಲ ಅದಕ್ಕೆ ಕನೆಕ್ಟ್ ಮಾಡಲಿಕ್ಕೆ. So this is the port, USB port, which is used for I/O ports, input as well as output. Keyboard is an input device, mouse is an input device. So this pen drive and printers are the output devices. HDMI port, ಇದು ಒಂದು ಪೋರ್ಟ್ ಇರುತ್ತೆ. ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ used to transmit high quality audio and video to monitors, TV and projectors. Okay, so that's complete part B. Thank you my dear students. ನಮ್ಮ ಚಾನಲ್ವನ್ನು ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದರೆ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ದ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.